ರೈಟ್ ಸೈಡ್ ಅದೇ ದುಬೈಗಿನ್ನ ಜೋರಾಗೈತಪ್ಪ ಇದು. ಬಲ್ಗಡೆ ಕಾಣ್ತಾ ಇರೋದು ಪರ್ಷಿಯನ್ ಗಲ್ಫು. ಇದನ್ನ ಅರಬ್ಬಿ ಸಮುದ್ರ ಅಂತಲೂ ಕರೀತಾರೆ. ನಾವು ಇವಾಗ ಆಂದಿವೆ ಇದು ಪ್ಯಾಲೇಸ್ ಆಂದಿವೆ ಇದ್ದೀವಿ. ರೈಟ್ ಸೈಡ್ ಬಲಪಕ್ಕದಲ್ಲಿ ಅರಬಿಯನ್ ಸಿ ಅಂದರೆ ಹೇಗಿದೆ ಅಂತಂದರೆ ಒಂಥರ ಗ್ರೀನಿಶ್ ಆಗಿದೆ. ನೀರಂತೂ ಒಂಥರ ಪ್ಯೂರ್ ವಾಟರ್. ಹೇಗೆ ಎಲ್ಲಿ ನೋಡಿದ್ರು ಅಂತಂದರೆ ಬಿಲ್ಡಿಂಗ್ಸ್ ನಿಜವಾಗ್ಲೂ ಒಂದು ಬಿಲ್ಡಿಂಗ್ ನೋಡಿದ್ರೆ ಇನ್ನೊಂದು ಬಿಲ್ಡಿಂಗ್ ನೋಡೋಂಗಿಲ್ಲ. ಚೆನ್ನಾಗಿ ಇಲ್ಲಿ ಸೈಟ್ ಸೀಯಿಂಗ್ ಇದೆ, ತುಂಬ ಚೆನ್ನಾಗಿದೆ. ರೋಡುಗಳಾಗಲಿ ಒಂದು ನೀಟ್ನೆಸ್ ಅಂತೂ ಇನ್ನು ಕೇಳಲೇಬೇಡಿ. ಅದರ ಜೊತೆಗೆ ಅಲ್ಲಲ್ಲಿ ಪಾರ್ಕ್ಗಳು ಏನು ಬೇಕು ಏನು ಬೇಡ ಪ್ರತಿಯೊಂದು ಎವ್ರಿಥಿಂಗ್ ಇಲ್ಲಿದೆ. ಮತ್ತೆ ಈ ಒಂದು ಟೆಂಟ್ಗಳ ತರ ಶಟರ್ ಒಂಥರ ಬಿಸಿಲ್ಗೆ ಇದಾಗ್ತಿದ್ದಂಗೆ ಶಟರ್ಸ್ ಹಾಕೊಂಡಿದ್ದಾರೆ. ಅಲ್ಲಲ್ಲಿ ಬಿಲ್ಡಿಂಗ್ಸ್ ಹೇಗೆ ಅಂದ್ರೆ ದೊಡ್ಡ ಚುಟ್ಟಿಗಳ ತರ ಹೋಗ್ಬಿಟ್ಟಿದೆ. ಮೇಲಿಕ್ಕೆ ಎತ್ತಿ ನೋಡ್ಬೇಕು ಬಿಲ್ಡಿಂಗ್ಸ್ ನೋಡ್ಬೇಕಂದ್ರೆ ಒಂದೊಂದು ಬಿಲ್ಡಿಂಗು ಬಂದು ಅದನ್ನ ಮೇಲಿಕ್ಕಿದ್ದಾವೆ. ಈ ಕನ್ಸ್ಟ್ರಕ್ಟ್ ನಾವು ಕಸರ್ ಅಲ್ವತ್ತನ್ ಪ್ಯಾಲೇಸ್ ಹೋಗ್ತಾ ಇದ್ವಿ. ಒಂದು ಎಮಿರೇಟ್ಸ್ ಪ್ಯಾಲೇಸ್ ಅಂತ. ಆಂಧ್ರದಲ್ಲಿ ರೈಟ್ ಸೈಡ್ ಫುಲ್ ಬಿಲ್ಡಿಂಗ್ಸ್, ಲೆಫ್ಟ್ ಸೈಡ್ ಫುಲ್ ಬಿಲ್ಡಿಂಗ್. ಕುತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಫುಲ್ ಗ್ರೀನರಿ ಎಲ್ಲ ಕಡೆ. ಈವ್ನಿಂಗ್ ಚೆನ್ನಾಗಿರುತ್ತೆ ಅಂತ ಅಂತಾರೆ. ಸೊ ಈವ್ನಿಂಗ್ ಬರಬೇಕಾದ್ರೆ ಆದರೆ ಇಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀವಿ. ಆ್ಯಂಡ್ ಇಲ್ಲಿ ರೋಡ್ಸ್ ಫುಲ್ ಕ್ರಿಸ್ಮಸ್ ಲೈಟ್ಸ್ ಥರ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. Side Street. Right onto Algreda Street. ಈಗ ನಾವು ಕಸರ್ ಅಲ್ ವತನ್ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ಅದೇ ಬಂದಿದ್ದೀವಿ. ಆ್ಯಕ್ಚುಲಿ ಇವಾಗ ಇದಕ್ಕೆಲ್ಲ ಟಿಕೆಟ್ಸ್ ಎಲ್ಲ ಆಯಿತು, ತೊಗೊಂಡ್ವಿ. ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ ನಾವು. ಸೊ ಇವಾಗ ಈ ಒಂದು ಬಸ್ಸುಗಳು ಹೋಗ್ಲಿಕ್ಕೆ ಬರಲಿಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಇದೆ ಅನಿಸುತ್ತೆ. ಚೆನ್ನಾಗಿ ಒಳ್ಳೆ ಲಕ್ಸುರಿ ಬಸ್ ಅರೇಂಜ್ ಮಾಡಿದ್ದಾರೆ. ಅದರಲ್ಲಿ ಸೀಟ್ ವೈಸ್ ಕೂತ್ಕೊಂಡು ಆರಾಮಾಗಿ ಕೂತಿದ್ದೀವಿ. ಮುಂದೆ ಸೀಟಿಗೆ ಸಿಕ್ತು ನಮಗೆ, ಚೆನ್ನಾಗಿ ಕೂತಿದ್ದೀವಿ. ನೋಡ್ಕೊಂಡು ಬರ್ತೀವಿ. ನೋಡಿದ್ಮೇಲೆ ನಿಮಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಬಾಯ್. ಇಲ್ಲಿ ನೀವು ನೋಡ್ಬೋದು ಫುಲ್ ಗ್ರೀನರಿ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಮರಗಳಂತೂ ಇದು ತುಂಬ ಚೆನ್ನಾಗಿ ಸೊಗಸಾಗಿದ್ದಾವೆ ಮರಗಳು. ಆಮೇಲೆ ಹೂಗಳು ನಿಜವಾಗ್ಲೂ ಒಂಥರ ಸ್ವರ್ಗದಲ್ಲಿ ಹಿಂಗೆ ಇರುತ್ತಾ ಅಂತ ಅನ್ನೋ ಥರ ಹೂಗಳು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಕಣ್ಣಿಗೆ ಹಿಂಬು ತಂಪು ತುಂಬ ಚೆನ್ನಾಗಿದೆ. ನೋಡಿ, ನಾವು ಇಲ್ಲಿ ಕಸರ್ ಅಲ್ವತನ್ ಪ್ಯಾಲೇಸ್ ಮುಂದೆ ಇದ್ದೀವಿ. ತುಂಬ ಇಷ್ಟ. ಫೌಂಟನ್ ಅಂತೇಳಿ ಕರೀತಾ ಇದ್ದಾನೆ. ನೋಡಿ, ಆ ಕಡೆಯಿಂದ ಬಸ್ ಬರ್ತಾ ಇದೆ. ಪ್ರವಾಸಿಗರನ್ನ ಡ್ರಾಪ್ ಮಾಡಿ ಬಸ್ಸು ಈ ಕಡೆ ಬರ್ತಾ ಇದೆ. ಬಸ್ಸಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಇವಾಗ ಏನದು ಕಸರ್ ಅಲ್ ವತನ್ ಪ್ಯಾಲೇಸ್ ಬಂದ್ವಿ. ವ್ಯೂ ಹೆಂಗಿದೆ ಅಂತಂದರೆ ನಿಜವಾಗ್ಲೂ ಒಂಥರ ಏನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಎಲ್ಲಿ ನೋಡಿದ್ರೂ ಒಂದು ಅವ್ರದ್ದು ಏನಿರುತ್ತೆ ಸುಲ್ತಾನ್ ಡೈನಾಸ್ಟಿ ಆ ಥರ ಅಷ್ಟು ಚೆನ್ನಾಗಿ ಒಂದು ಕಲೆ ಬಿಡಿಸಿದ್ದಾರೆ ಅಂತಂದರೆ ಅಮೇಝಿಂಗ್. ಅಷ್ಟು ಚೆನ್ನಾಗಿದೆ. ಇಲ್ಲೆಲ್ಲನೂ ಒಂದು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಲೈಟಾಗಿ ಬಿಸಿಲಿದೆ ಒಂದು ಸ್ವಲ್ಪ. ಇನ್ನೂ
ಆ ಬಿಸಿಲು ಅಲ್ಲ, ಬಿಸಿಲು ಬೆಳಕಿಗೆ ಆ ಬಿಲ್ಡಿಂಗ್ಗಳ ಮೇಲೆ ಬೀಳ್ತಾ ಇದ್ರೆ ಗೋಲ್ಡನ್ ಇದ್ರ ತರ ರಿಫ್ಲೆಕ್ಟ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಹೇಗೆ ಎಕ್ಸ್ಪ್ಲೇನ್ ಮಾಡೋದು? ಅಲ್ಲಲ್ಲಿ ಗೋಡೆಗಳಿಗೆಲ್ಲ ಬಿಡ್ತಿರೋ ಅದೇ ಚಿತ್ತಾರ ಬಿಡಿಸಿದ್ದಾರೆ, ಒಂದಕ್ಕಿಂತ ಒಂದು. ಓ ಮೈ ಗಾಡ್, ಇಟ್ಸ್ ಅಮೇಝಿಂಗ್. ತುಂಬ ಚೆನ್ನಾಗಿದೆ. ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಒಟ್ಟಾಗಿದ್ದೀವಿ, ಎಲ್ಲ ಫುಲ್ ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು, ಸೊಸೆಗಳು. ಅದಕ್ಕೆ ಹೇಳೋದು ಕಣ್ಣುಗಳು. ಇವಾಗ ಕಸರ್ ಅಲ್ವತನ್ ಪ್ಯಾಲೇಸ್ ಒಳಗಡೆ ಬಂದಿದ್ದೀವಿ. ಹೆಂಗೆ ಬಂದು ಮಧ್ಯದಲ್ಲೆಲ್ಲ ಹೇಗಿದೆ ಅಂತಂದ್ರೆ, ಇಲ್ಲಿ ಚಿತ್ರಣ ಹೇಗಿದೆ ಅಂತಂದ್ರೆ, ಎಲ್ಲಿ ನೋಡಿದ್ರು ಒಂಥರ ಅವ್ರದ್ದು ಕಲೆ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಬಟ್ ಇದು ರಾಜರು ಇರ್ತಕ್ಕಂಥ ಒಂದು ಪ್ಯಾಲೇಸ್ ಅಲ್ಲ, ಇದು ಅಫಿಷಿಯಲ್ ಒಂದು ಪ್ಯಾಲೇಸ್. ಅವ್ರದ್ದು ಏನು ಅಡ್ಮಿನಿಸ್ಟ್ರೇಷನ್ ನಡೀತಾ ಇತ್ತು ಎಲ್ಲ ಫುಲ್ಲು ಅಡ್ಮಿನಿಸ್ಟ್ರೇಷನ್ ವರ್ಕು ಆ ಥರ ಇದೆ. ಇದೇನು ರೆಸಿಡೆನ್ಸ್ ಥರ ನಮಗೆ ಇಲ್ಲ, ಈ ಪ್ಯಾಲೇಸು ಅಫಿಷಿಯಲ್ ಒಂದು ಇದ್ರ ಥರ ಇದೆ. ತುಂಬ ಚೆನ್ನಾಗಿದೆ. ಮೇಲೆ ಅಂತೂ ಒಂಥರ ಅಷ್ಟು ಚೆನ್ನಾಗಿದೆ. ಎಲ್ಲ ಕಡೆಯೂ ಲೈಟಿಂಗ್ ಅರೇಂಜ್ಮೆಂಟು ಎಲ್ಲ ಕಡೆ. ಆ ಕಲರ್ ಕಲೆಕ್ಷನ್ ಕಾಂಬಿನೇಷನ್ ಹೆಂಗಿದೆ ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಇದು 7 ಎಮಿರೇಟ್ಸ್ ಕಿಂಗ್ಸ್ ಮೀಟಿಂಗ್ ಸೇರ್ತಕ್ಕಂಥ ಒಂದು ಜಾಗ, ಪ್ಲೇಸ್. ನೀವು ಮುಂದೆ ನೋಡ್ಬೋದು 7 ಜನ ರಾಜರು ಕುತ್ಕೊಳ್ಳೋ ಆಸನಗಳು ಎಷ್ಟು ಸುಂದರವಾಗಿದ್ದಾವೆ, ಅದ್ಭುತವಾಗಿದ್ದಾವೆ. ಇದು ಅವರ ಸುಪ್ರೀಂ ಕೌನ್ಸಿಲ್ ಮೆಂಬರ್ಸು ಕುತ್ಕೊಳ್ತಕ್ಕಂಥ ಆಸನಗಳ ವ್ಯವಸ್ಥೆ. ಇದು UAE ಪ್ರೆಸಿಡೆಂಟ್ ಮೀಟಿಂಗ್ ಹಾಲ್. ಇದು ತುಂಬ ಚೆನ್ನಾಗಿದೆ. ಎಷ್ಟು ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂದರೆ ಖುಷಿ ಕೊಡುತ್ತೆ. God. 3,50,000. ಅಲ್ಲ, ಅದು ಬರಲಿ, ಲೈಟ್ ಬರಲಿ.